ಕ್ಯಾಮರಾ ಮುಂದೆ ಅಳ್ತಿದ್ದಾಳೆ. ಆದ್ರೆ ಆ ಕಣ್ಣೀರ ಹಿಂದೆ ಇದೆ ಒಂದು ದೇಶದ ನೋವು. ಅವಳು ಯಾರು ಗೊತ್ತಾ? ಅವಳೇ ಮಿಯಾ ಖಲೀಫಾ. ಆದ್ರೆ ಅವಳು ಯಾಕತ್ಲು ಅಂತ ಗೊತ್ತಾ? ಇತ್ತೀಚೆಗೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಅದರಲ್ಲಿ ಮಿಯಾ ಖಲೀಫಾ ಲೆಬನಾನ್ ಬಗ್ಗೆ ಮಾತಾಡ್ತಾ ಕಣ್ಣೀರಿಟ್ಟಿದ್ಲು. ಬಹಳ ಜನ ಕೇಳ್ತಿದ್ದಾರೆ, ಅದು ಡ್ರಾಮಾನ ಇಲ್ಲ ನಿಜಾನ ಅಂತ. ಆದ್ರೆ ನಿಜವಾದ ಕತೆ ಏನು ಡೀಪ್ ಆಗಿದೆ. ಲೆಬನಾನ್ ಒಂದು ಸುಂದರ ದೇಶ, ಆದ್ರೆ ಇವತ್ತು ಅದು ಸಂಕಷ್ಟದಲ್ಲಿದೆ. ಸ್ಫೋಟಗಳು, ದಾಳಿಗಳು, ಮನೆಗಳ ಕುಸಿತ, ಒಂದು ಕ್ಷಣದಲ್ಲಿ ಜೀವನವೇ ಬದಲಾಗ್ತಾ ಇದೆ. ಒಬ್ಬ ತಾಯಿ ತನ್ನ ಮಗನನ್ನ ಹಿಡ್ಕೊಂಡು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲದೆ ನಿಂತಿದ್ದಾಳೆ. ಮಕ್ಕಳು, ಅವರಿಗೆ ಗೊತ್ತಿಲ್ಲ ಯುದ್ಧ ಏನು ಅಂತ. ಆದ್ರೆ ಅವರಿಗೆ ಗೊತ್ತು ಅವರ ಮನೆ ಇಲ್ಲ ಅನ್ನೋದು. ಮಿಯಾ ಖಲೀಫಾ ಆದ್ರೆ ಅವಳು ಕೇವಲ ಒಂದು ಸೆಲೆಬ್ರಿಟಿ ಅಲ್ಲ. ಅವಳಿಗೆ ಲೆಬನಾನ್ ಜೊತೆ ಸಂಬಂಧ ಇದೆ. ಅವಳು ನೋಡ್ತಿದ್ದಾಳೆ, ತನ್ನದೇ ಜನ ಸಫರ್ ಪಡ್ತಾ ಇರೋದನ್ನ ನೋಡ್ತಾ ಇದ್ದಾಳೆ. ಅವಳಿಗೆ ಅದು ನ್ಯೂಸ್ ಅಲ್ಲ, ಅದು ಪರ್ಸ್ನಲ್ ಪೇನ್. ಯುದ್ಧ ಅಂದ್ರೆ ಕೇವಲ ಸುದ್ದಿಯಲ್ಲಿ ಕೇಳೋ ಸಂಖ್ಯೆ ಅಲ್ಲ. ಇಷ್ಟು ಜನ ಸತ್ರು ಅಂತ ಹೇಳೋದು ಸುಲಭ, ಆದ್ರೆ ಅದು ಒಬ್ಬರ ಜೀವನ, ಒಂದು ಕುಟುಂಬ, ಒಂದು ಕನಸಾಗಿರುತ್ತೆ. ನಾವೊಂದು ವಿಡಿಯೋ ನೋಡ್ತೀವಿ, ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ, ಆದ್ರೆ ಅಲ್ಲಿ ಒಬ್ಬನು ತನ್ನ ಜೀವನಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾನೆ. ಮಿಯಾ ಖಲೀಫಾ ಅಳೋದ್ರಲ್ಲಿ ಡ್ರಾಮಾ ಇರ್ಬೋದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಒಬ್ಬರ ದೇಶ ನಾಶವಾಗ್ತಿದ್ದಾಗ ಅವ್ರು ಹೇಗೆ ನಗ್ತಾರೆ. ಇದು ಸುದ್ದಿ ಅಲ್ಲ, ಇದು ನೋವು.